ಸಮನ್ವಯ ದ್ರಷ್ಟಾರ ಶ್ರೀರಾಮಕೃಷ್ಣ ಪರಮಹಂಸ ಕ್ರಿಸ್ತಶಕ 1836 ಕಾಲ 1886. ಭಾರತದ 18 ಮತ್ತು 19ನೇ ಶತಮಾನದ ಮಹಾಸಂತರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಲೋಕೈಕ ವಿಭೂತಿ ಪುರುಷರು. ಭಾರತವು ಅನೇಕ ಬಗೆಯ ವೈಚಾರಿಕ ಜಾಡ್ಯಗಳಲ್ಲಿ ತೊಳೆದುತ್ತಿರುವಾಗ ಅದಕ್ಕೆ ಪ್ರಾಣ ಪೀಯೂಷವನ್ನು ಊಡಿ ಸಲಹಿದ ಮಾತೃ ಸದೃಶರು. ಅವರು ಲೋಕೋದ್ಧಾರ ಮತ್ತು ಆತ್ಮೋದ್ಧಾರ ಇವೆರಡರ ದೀವಿಗೆಯನ್ನು ಸ್ವಾಮಿ ವಿವೇಕಾನಂದರ ಮೂಲಕ ಹೊತ್ತಿಸಿದ ಮಹಾಯೋಗಿಗಳು. ಕಲ್ಕತ್ತಾದಲ್ಲಿ ಬ್ರಾಹ್ಮೋ ಸಮಾಜವು ಉತ್ತುಂಗ ಶಿಖರದಲ್ಲಿದ್ದಾಗ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕಾಳಿಗುಡಿಯಲ್ಲಿ ಉಳಿದು ತಮ್ಮ ಸಗುಣಾರಾಧನೆಯ ಮೂಲಕ ಲೋಕವನ್ನು ವಿಸ್ತಾರಗೊಳಿಸಿದವರು. ಆರ್ಯ ಸಮಾಜದ ಶ್ರೀ ದಯಾನಂದ ಸರಸ್ವತಿಯವರನ್ನು ರಾಮಕೃಷ್ಣರು ಕಂಡು ಮಾತನಾಡಿಸಿದ್ದು ಐತಿಹಾಸಿಕ ಸಂಗತಿ. ಬಂಗಾಳದ ಕವಿ ಮತ್ತು ಕ್ರೈಸ್ತ ಧುರೀಣ ಮೈಕಲ್ ಮಧುಸೂದನ ದತ್ತರೊಂದಿಗಿನ ಭೇಟಿಗಳು ರಾಮಕೃಷ್ಣರ ಸಮನ್ವಯ ಭೂಮಿಕೆಯನ್ನು ಪ್ರತಿನಿಮಿಸುತ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ನವದ್ವೀಪದಲ್ಲಿದ್ದ ಚೈತನ್ಯ ಸಂಪ್ರದಾಯದ ಶ್ರೀ ಗೌರಾಂಗ ಮತ್ತು ನಿತ್ಯಾನಂದರ ದರ್ಶನ ಲಾಭವನ್ನು ಪಡೆದಿದ್ದರು. ಬ್ರಾಹ್ಮೋ ನಾಯಕರಾದ ಬ್ರಹ್ಮಾನಂದ ಕೇಶವ ಚಂದ್ರಸೇನರ ಪ್ರಥಮ ಸಮಾಗಮವು ಮಹರ್ಷಿ ದೇವೇಂದ್ರನಾಥ ಠಾಕೂರರ ನಿವಾಸದಲ್ಲಿ ನಡೆದದ್ದು ಒಂದು ಅಪೂರ್ವ ಸನ್ನಿವೇಶ. ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಪ್ರಾಣಶಕ್ತಿಯ ಸ್ವರೂಪವನ್ನು ತಮ್ಮ ತಮ್ಮ ನೆಲೆಗಳಲ್ಲಿ ಬ್ರಾಹ್ಮೋ ನಾಯಕರು ಆರ್ಯ ಸಮಾಜದ ಮುಖಂಡರು ಶೋಧಿಸುತ್ತಿರುವ ವೇಳೆಯಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು ಆವಿರ್ಭಾವಗೊಂಡದ್ದು ಸರ್ವ ಧರ್ಮ ಸಮನ್ವಯದ ನೆಲೆಯನ್ನು ತೋರಿಸಿಕೊಟ್ಟದ್ದು ಒಂದು ವಿಶೇಷ. ರಾಷ್ಟ್ರಶಕ್ತಿಯ ಕುಂಡಲಿನಿಯನ್ನು ಜಾಗೃತಗೊಳಿಸಲು ಸ್ವಾಮಿ ವಿವೇಕಾನಂದರನ್ನು ಸಿದ್ಧಗೊಳಿಸಿದ್ದು ಭಾರತದ ಪುಣ್ಯವೇ ಸರಿ. ಆವಿರ್ಭಾವ ಶ್ರೀರಾಮಕೃಷ್ಣ ಪರಮಹಂಸರ ತಂದೆ ಕ್ಷುದಿರಾಮ ಚಟ್ಟೋಪಾಧ್ಯಾಯ, ತಾಯಿ ಚಂದ್ರಾದೇವಿ. ಇವರದು ವೈಷ್ಣವ ಮನೆತನ. ಮನೆಯವರೆಲ್ಲ ಶ್ರೀರಾಮ ಭಕ್ತರು. ಇವರದು ಆಚಾರಶೀಲ ವಂಶ. ಇವರ ವಂಶವು ಪೌರೋಹಿತ್ಯಕ್ಕೂ ಅರ್ಚಕ ವೃತ್ತಿಗೂ ಹೆಸರಾಗಿತ್ತು. ಇಂಥ ವೈಷ್ಣವ ಮನೆತನದಲ್ಲಿ ಫೆಬ್ರವರಿ 1, 1836 ಕಾಮಾರಪುಕುರದಲ್ಲಿ ರಾಮಕೃಷ್ಣರ ಆವಿರ್ಭಾವ ಆಯಿತು. ಅಂದು ಬುಧವಾರ ಫಾಲ್ಗುಣ ಮಾಸ. ತಂದೆ ಮುದ್ದಿನಿಂದ ರಾಮಕೃಷ್ಣ ಬಾಬು ಎಂದು ಕರೆದಿದ್ದರಂತೆ. ಅವರ ಜನ್ಮನಾಮ ಗದಾಧರ ಚಟ್ಟೋಪಾಧ್ಯಾಯ. ಇವರಿಗೆ 2 ಅಣ್ಣಂದಿರು, ಒಬ್ಬ ತಂಗಿ. ಇವರ ಕ್ಷೇತ್ರ ದೈವ ಗದಾಧರ. ಆದ್ದರಿಂದ ಶ್ರೀರಾಮಕೃಷ್ಣ ಬಾಬು ಅವರ ಬಾಲ್ಯದ ಹೆಸರು ಗದಾಧರ ಚಟ್ಟೋಪಾಧ್ಯಾಯ. ಗದಾಧರ ಚಟ್ಟೋಪಾಧ್ಯಾಯ ಬಾಲ್ಯದಿಂದಲೂ ಅಂತರ್ಮುಖಿ ಸ್ವಭಾವವನ್ನು ಹೊಂದಿದವರೇ. ಬಾಹ್ಯದ ಅರಿವು ಹೆಚ್ಚಿರಲಿಲ್ಲ. 1842 ಅವರು ಕಾರ್ಮೋಡಗಳ ನಡುವೆ ಹಾರುತ್ತಿರುವ ಬಾಲಾಕ ಪಂಕ್ತಿಯನ್ನು ನೋಡಿ ಭಾವ ಸಮಾಧಿಗೊಳಗಾದರು. ಇನ್ನೊಮ್ಮೆ ವಿಶಾಲಾಕ್ಷಿ ದೇವಿಯ ಜಾತ್ರೆಯಲ್ಲಿ ಆವೇಶ ಬಂದದ್ದೂ ಉಂಟು. ಗದಾಧರನಿಗೆ 1845 ಉಪನಯನ ಆಗಿತು. ಇವರ ಅಣ್ಣ ರಾಮೇಶ್ವರ ಠಾಕೂರರ ವಿವಾಹ ಆದ ಮೇಲೆ ಕಲ್ಕತ್ತೆಗೆ ಬಂದು ಝುಮಕಾಪುರದಲ್ಲಿ ಸಂಸ್ಕೃತ ಶಾಲೆಯನ್ನು ತೆರೆದನು. ನಂತರ 1852 ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಬಂದು ಸೇರಿದರು. ಅವರು ಅಣ್ಣನ ಮನೆಯಲ್ಲಿದ್ದು ಶ್ರೀಮಂತ ಕೃಷ್ಣದಾಸ ಘೋಷ ಪ್ರತಿಷ್ಠೆ ಮಾಡಿದ್ದ ಸಿದ್ದೇಶ್ವರಿ ಕಾಳಿಗುಡಿಗೆ ಪ್ರತಿನಿತ್ಯ ಹೋಗಿ ಬರುವ ವಾಡಿಕೆ ಮಾಡಿಕೊಂಡರು. ಅಣ್ಣ ರಾಮಕುಮಾರ ಆ ಗುಡಿಯ ಅರ್ಚಕರಾಗಿದ್ದರು. ಅಣ್ಣನಿಗೆ ಗದಾಧರ ನೆರವಾಗುತ್ತಿದ್ದರು. 1855 ಮೇ ತಿಂಗಳಿನಲ್ಲಿ ರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಬಂದು ನೆಲೆ ನಿಂತರು. ಇದು ಕಲ್ಕತ್ತೆಗೆ 5-6 ಮೈಲಿ ದೂರದಲ್ಲಿದ್ದು ವನಪ್ರದೇಶ ಮತ್ತು ಗ್ರಾಮಗಳಿಂದ ಆವೃತವಾಗಿತ್ತು. ಕಲ್ಕತ್ತೆಯ ಕೇನರಾಮ ಭಟ್ಟಾಚಾರ್ಯರಿಂದ ತಾಂತ್ರಿಕ ದೀಕ್ಷೆ ಪಡೆದು ಸನ್ನಿಧಿಯ ಪ್ರಧಾನ ಅರ್ಚಕರಾದರು. ಶ್ರೀರಾಮಕೃಷ್ಣರು 1858 ಕಾಮಾರಪುಕರಕ್ಕೆ ಹಿಂದಿರುಗಿದರು. ಆಗ ಶ್ರೀ ಶಾರದಾದೇವಿಯೊಂದಿಗೆ 1859 ವಿವಾಹ ನೆರವೇರಿತು. ಆಗ ಶಾರದಾದೇವಿ ಅವರಿಗೆ 5 ವರ್ಷ, ಶ್ರೀರಾಮಕೃಷ್ಣರಿಗೆ 23 ವರ್ಷ. 1860 ದಕ್ಷಿಣೇಶ್ವರಕ್ಕೆ ರಾಮಕೃಷ್ಣರು ಹಿಂತಿರುಗಿದರು. ರಾಣಿ ರಾಸಮಣಿ ಕಲ್ಕತ್ತಾ ನಗರದ ರೂಪಸಿ ಮತ್ತು ವಿದ್ಯಾವತಿ. ಈಕೆ ಅಪಾರವಾದ ಆಸ್ತಿಗೆ ಒಡತಿಯಾಗಿದ್ದರು. ಇವರ ಅಳಿಯ ಮಧುರ ಬಾಬು. ಈತ ರಾಮಕೃಷ್ಣರ ರಾಗಭಕ್ತಿಯನ್ನು ಕಂಡು ವಿಸ್ಮೃತಗೊಂಡಿದ್ದರು. ಇವರು ರಾಮಕೃಷ್ಣರಲ್ಲಿ ಜಗನ್ಮಾತೆಯ ಸನ್ನಿಧಿಯನ್ನೇ ಗುರುತಿಸಿದ್ದರು. ಅವರಿಬ್ಬರಲ್ಲೂ ವಿಶೇಷವಾದ ಸ್ನೇಹ ಬೆಳೆದಿತ್ತು.
ರಾಣಿ ರಾಸಮಣಿ ದಕ್ಷಿಣೇಶ್ವರದಲ್ಲಿ 1847ರಲ್ಲಿ ಭವತಾರಿಣಿ ಕಾಳಿ ಗುಡಿಯನ್ನು ಕಟ್ಟಿಸಲು ತೊಡಗಿದಳು. 1855ರಲ್ಲಿ ಮೂರ್ತಿಯ ಪ್ರತಿಷ್ಠೆಯನ್ನು ಮಾಡಲಾಯಿತು. ರಾಮಕೃಷ್ಣರ ಅಣ್ಣ ರಾಮಕುಮಾರನನ್ನು ಅಲ್ಲಿ ಪ್ರಧಾನ ಅರ್ಚಕನನ್ನಾಗಿ ನೇಮಕ ಮಾಡಲಾಯಿತು. ಇದಾದ ನಂತರ 1861ರಲ್ಲಿ ರಾಣಿ ರಾಸಮಣಿ ದಾನಶಾಸನ ಬರೆದು ಇಡೀ ಗುಡಿಯನ್ನು ಠಾಕೂರರವರಿಗೆ ದಾನ ಮಾಡಿದ ಮರುದಿನವೇ ರಾಣಿ ರಾಸಮಣಿ ತೀರಿಕೊಂಡಳು. ದಿನಚರ್ಯೆ. ಆಗ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇರುತ್ತಿದ್ದರು. ಅವರನ್ನು ನೇರವಾಗಿ ಕಂಡ ಆಪ್ತರಾದ ಕೆಲವರು ಶ್ರೀರಾಮಕೃಷ್ಣರ ಸಹಜ ಚಿತ್ರವನ್ನು ನಮಗೆ ನೀಡಿದ್ದಾರೆ. ಶ್ರೀರಾಮಕೃಷ್ಣರ ಮೈಬಣ್ಣ ಸ್ವಲ್ಪ ಕಪ್ಪು, ಅವರ ಚರ್ಮ ತುಂಬಾ ಮೃದು. ಆದ್ದರಿಂದ ಪ್ರತಿ ಸೋಮವಾರ ನಾಯಿಂದನೊಬ್ಬನನ್ನು ಬಂದು ಗಡ್ಡವನ್ನು ಓರಣವಾಗಿ ಕತ್ತರಿಸುತ್ತಿದ್ದ. ಅವರ ಕಣ್ಣು ಸದಾ ಅರ್ಧ ಮುಚ್ಚಿರುತ್ತಿತ್ತು. ಸಾಮಾನ್ಯವಾದ ನಿಲುವು, ಅಷ್ಟು ಎತ್ತರವೂ ಅಲ್ಲ, ಕುಳ್ಳೂ ಅಲ್ಲ. ಮೈಕಟ್ಟು ತೆಳ್ಳಗೆ ಇತ್ತು. ನೋಟದಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ ಚಪಲತೆ ತೋರಿಕೊಳ್ಳುತ್ತಿತ್ತು. ಅವರು ಸದಾ ಕೆಂಪಂಚಿನ ಪಂಚೆ ಉಟ್ಟು ಮೈ ಮೇಲೊಂದು ಸಣ್ಣ ಅಂಗವಸ್ತ್ರ ಹಾಕಿಕೊಳ್ಳುತ್ತಿದ್ದರು. ಅವರು ಹೊರಗೆ ಹೋಗುವಾಗ ಮಾತ್ರ ನಡುವಿಗೆ ಬರುವ ಬಿಳಿ ಬಣ್ಣದ ಕುರ್ತಾ, ಅದರ ಮೇಲೆ ಎದೆ ಮುಚ್ಚುವ ಕೋಟು ಹಾಗೂ ಕಾಲಲ್ಲಿ ಚಪ್ಪಲಿ ಇರುತ್ತಿತ್ತು. ಶ್ರೀರಾಮಕೃಷ್ಣರು ಮೆತ್ತಗೆ ನಿಧಾನವಾಗಿ ಮಾತನಾಡುತ್ತಿದ್ದರು. ಆಡಿದ ಮಾತು ಪೂರ್ಣ ಇಲ್ಲದಿದ್ದರೂ ಸುಸಂಗತವಾಗಿರುತ್ತಿತ್ತು. ಅವರ ಭಾವನೆಗಳು ಸ್ಪಷ್ಟವಾಗಿ ಅನುಸೂತ್ಯವಾಗಿರುತ್ತಿದ್ದವು. ಮಾತು ನಿಧಾನ. ಅವರು ಆಡುವ ಮಾತುಗಳು ಬಿಡಿಯ ಹೂಗಳಂತಿರುತ್ತಿದ್ದವು. ಮಾತಿನಲ್ಲಿ ಸ್ವಲ್ಪ ಉಗ್ಗು ಕಾಣುತ್ತಿತ್ತು. ಅವರು ಸಾಧಾರಣವಾಗಿ ಬಂಗಾಳಿಯಲ್ಲೇ ಮಾತನಾಡುತ್ತಿದ್ದರು. ಆದರೆ ಆಡಿದ ಮಾತಿನಲ್ಲಿ ಅಪೂರ್ವವಾದ ಹೊಳಹು ಮಾತ್ರ ಇರುತ್ತಿತ್ತು. ಅದು ಸಂತವಾಣಿ ಎಂಬ ಭಾವ ಯಾರಿಗಾದರೂ ಎದ್ದು ಕಾಣುತ್ತಿತ್ತು. ಅವರು ಅಡಿಗಡಿಗೆ ಭಾವ ಸಮಾಧಿಗೆ ಹೋಗುತ್ತಿದ್ದರಿಂದ ಅವರೊಡನೆ ಯಾರಾದರೂ ಇರಲೇಬೇಕಿತ್ತು. ಸಮಾಧಿಯಿಂದ ಏಳುವಾಗ ನೀರಿನಲ್ಲಿ ಮುಳುಗಿದವರು ಏಳುವಂತೆ ಏದುತ್ತಿದ್ದರು. ಅವರು ಯಾರೊಂದಿಗೂ ಮಾತನಾಡುತ್ತಿರುವಂತೆ ತೋರುತ್ತಿತ್ತು. ಅವರು ನಿದ್ರೆ ತುಂಬಾ ಲಘು. ದಿನಕ್ಕೆ 1 ಗಂಟೆ ಮಲಗಿದರೆ ಆಯಿತು. ಅವರು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಹೊರಡುತ್ತಿದ್ದರು. ಪರಿಚಾರಕ ನೀರಿನ ತೊಂಬಿಗೆ ಮಡಿಬಟ್ಟೆ ಹಿಡಿದು ಅವರ ಹಿಂದೆ ಹೋಗುತ್ತಿದ್ದ. ರಾಮಕೃಷ್ಣರು ತೋಟದ ಬಳಿ ಇದ್ದ ಕೊಳದ ಬಳಿ ಬಂದು ಬಟ್ಟೆ ಬಿಚ್ಚಿ ಸ್ವಲ್ಪ ಹೊತ್ತು ಕಾಲನ್ನು ಕೊಳಕ್ಕೆ ಇಳಿಬಿಟ್ಟು ಕುಳಿತುಕೊಂಡಿದ್ದು, ತಂಬಿಗೆ ನೀರನ್ನು ತೆಗೆದುಕೊಂಡು ಮುಖ ಕೈಕಾಲು ತೊಳೆದು ಚೌಕವೊಂದನ್ನು ನಡುವಿಗೆ ಸುತ್ತಿಕೊಂಡು ಮರಳಿ ಕೋಣೆಗೆ ಹಿಂದಿರುಗುತ್ತಿದ್ದರು. ಶ್ರೀರಾಮಕೃಷ್ಣರು ಮಡಿಬಟ್ಟೆ ಉಟ್ಟಾದ ಮೇಲೆ ಬ್ರಹ್ಮವಾರಿ ಬ್ರಹ್ಮವಾರಿ ಗಂಗಾ ಗಂಗಾ ಅರಿಹಿ ಓಂ ತತ್ಸತು ಎಂದು ಗಂಗಾಜಲವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳುತ್ತಿದ್ದರು. ಕಾಳಿಯ ಪ್ರಸಾದವನ್ನು ಬಾಯಿಗೆ ಹಾಕಿಕೊಂಡು ಎಲ್ಲ ಚಿತ್ರಪಟಗಳೆದುರು ನಿಂತು ನಮಸ್ಕರಿಸುವುದು ಪ್ರತಿನಿತ್ಯದ ವಾಡಿಕೆ. ಬೆಳಿಗ್ಗೆ 10 ಗಂಟೆಯವರೆಗೂ ಭಕ್ತರ ಜೊತೆ ಮಾತನಾಡುತ್ತಿದ್ದು, ಆಮೇಲೆ ಪರಿಚಾರಕನು ಮೈಗೆ ತೈಲವನ್ನುಜ್ಜಿ ಮಜ್ಜನಕ್ಕೆ ಸಜ್ಜುಗೊಳಿಸುತ್ತಿದ್ದ. ಅನಂತರ ದಕ್ಷಿಣೇಶ್ವರದ ಪ್ರಧಾನ ಸ್ನಾನಘಟ್ಟಕ್ಕೆ ಬಂದು ಮಿಂದು ಕಾಳಿಗುಡಿಗೆ ಹೋಗಿ ಹೂ ಮತ್ತು ಬಿಲ್ಲುಪತ್ರೆಗಳನ್ನು ದೇವಿಯ ಪಾದಗಳಿಗೆ ಅರ್ಪಿಸಿ ಸಮಾಧಿಯಲ್ಲಿ ಕುಳಿತು ಬಿಡುತ್ತಿದ್ದರು. ಅವರು ಅತ್ತ ನಿಷ್ಠಾವಂತ ಸನಾತನಿ, ಇತ್ತ ಅವಧೂತ ಯೋಗಿ. ಇವರು ದಕ್ಷಿಣೇಶ್ವರದಲ್ಲಿ ಊಟ ಮಾಡುತ್ತಿದ್ದರು. ಅದು ಆದರೆ ಆಗಬಹುದು, ಇಲ್ಲದಿದ್ದರೆ ಸುಮ್ಮನಿದ್ದು ಬಿಡುವರು. ಇದು ರಾಮಕೃಷ್ಣರ ಪ್ರತಿದಿನದ ಚರ್ಯೆಯೇ ಆಗಿತ್ತು. ಸಾಧನಾ ಕ್ರಮ. ಶ್ರೀರಾಮಕೃಷ್ಣರು ತಾಂತ್ರಿಕ ಸಾಧನೆ ಮಾಡಿದ್ದುಂಟು. ವಾರಣಾಸಿಯ ತ್ರೈಲಿಂಗ ಸ್ವಾಮಿಯ ಶಿಷ್ಯೆ ಭೈರವಿ ಬ್ರಾಹ್ಮಿಣಿ ದಕ್ಷಿಣೇಶ್ವರಕ್ಕೆ ಬಂದು ಠಾಕೂರರನ್ನು ಈಶ್ವರ ಅವತಾರವೆಂದು ಮೊದಲಿಗೆ ಗುರುತಿಸಿದ್ದು ವಿಶೇಷ. ಪಂಡಿತ ಪದಲೋಚನನೆಂಬ ಸಿದ್ಧನ ಸಂಪರ್ಕ 1863ರಲ್ಲಿ ರಾಮಕೃಷ್ಣರಿಗೆ ದೊರಕಿತು. ಆತನಿಂದ 64 ಬಗೆಯ ಸಾಧನೆಗಳನ್ನು ಪಡೆದರು. ಆಗ ಅವರಿಗೆ ಮಹಾಭಾವದ ಅನುಭವ ಉಂಟಾಯಿತು. ಆಮೇಲೆ ಜಟಾಧಾರಿ ಎಂಬ ವೈಷ್ಣವ ಪರಿರಾಜಕನೊಂದಿಗೆ ಸಾಧನೆಯನ್ನು ಮಾಡಿದರು. 1864-65ರಲ್ಲಿ ತೋತಾಪುರಿಯಿಂದ ಬ್ರಹ್ಮಜ್ಞಾನ ಸಾಧನೆಗೆ ಅನುಕೂಲವಾಗುವಂತೆ ಸನ್ಯಾಸಾಶ್ರಮದ ದೀಕ್ಷೆಯನ್ನು ಪಡೆದರು. ರಾಮಕೃಷ್ಣರು ಆಗ 11 ತಿಂಗಳ ಕಾಲ ಅದ್ವೈತ ಸಾಧನೆಯನ್ನು ಮಾಡಿದರು. ಇದು ತೋತಾಪುರಿಯ ಮಾರ್ಗದರ್ಶನದಲ್ಲಿ ನಡೆಯಿತು. ಅನಂತರ 6 ತಿಂಗಳ ಕಾಲ ಅಖಂಡ ಅದ್ವೈತಾನುಭವದಲ್ಲೇ ಇದ್ದರು. ಇದೇ ವೇಳೆಯಲ್ಲಿ ಇಸ್ಲಾಂ ಧರ್ಮದ ಪರಿಚಯವನ್ನೂ ಮಾಡಿಕೊಂಡರು. 1867ರಲ್ಲಿ ಮಧುರ ಬಾಬು ಒತ್ತಾಯದಿಂದ ಕ್ಷೇತ್ರ ಪರ್ಯಟನೆಗೆ ಹೊರಟು ಕಾಶಿ, ಪ್ರಯಾಗ, ಮಥುರ, ವೃಂದಾವನಗಳ ಸಂಚಾರ ಮಾಡಿಕೊಂಡು ಹಿಂದಿರುಗಿದರು. ಮಾತೆ ಶ್ರೀ ಶಾರದಾದೇವಿಯವರು 1874ರ ಏಪ್ರಿಲ್ನಲ್ಲಿ ದಕ್ಷಿಣೇಶ್ವರಕ್ಕೆ ಬಂದು ನೆಲೆ ನಿಂತರು. ಶಂಭು ಮಲ್ಲಿಕ್ ಎಂಬುವರು ಕಟ್ಟಿಸಿಕೊಟ್ಟ ಮನೆಯಲ್ಲಿ ಅವರು ವಾಸ ಮಾಡತೊಡಗಿದರು.
ತಾಯಿ ಚಂದ್ರಾದೇವಿ 1875 ಫೆಬ್ರವರಿ 27ರಂದು ದೇಹತ್ಯಾಗವನ್ನು ಮಾಡಿದರು. ಅನಂತರ ಶ್ರೀರಾಮಕೃಷ್ಣರು ಶಾರದಾದೇವಿಯ ಜೊತೆ 3 ವರ್ಷ ತಮ್ಮೂರ ಕಡೆ ಹೋಗಿ ಸುತ್ತಾಡಿ ಬಂದರು. 1878ರಲ್ಲಿ ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಅನೇಕ ಮಹನೀಯರ ಭೇಟಿಯಾಯಿತು. ಅಹೋರಾತ್ರಿ ಮಹಾಸಂಕೀರ್ತನಗಳಲ್ಲಿಯೇ ಮುಳುಗಿರುತ್ತಿದ್ದರು. 1881ರಲ್ಲಿ ನವೆಂಬರ್ ತಿಂಗಳು ನರೇಂದ್ರನಾಥ್ ದತ್ತ ಸ್ವಾಮಿ ವಿವೇಕಾನಂದರು ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣರನ್ನು ಕಂಡು ಇವರ ಪ್ರಭಾವಕ್ಕೆ ಒಳಗಾದದ್ದು ವಿಶಾಲವಾದ ಆಧುನಿಕ ಭಾರತದ ಚರಿತ್ರೆಯಾಗಿದೆ. ಈ ನಡುವೆ ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಭೇಟಿ ಮಾಡಿ ಅವರ ಸಾತ್ವಿಕ ಸ್ವಭಾವಕ್ಕೆ ಶ್ರೀರಾಮಕೃಷ್ಣರು ಮಾರು ಹೋದರು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇರುವಾಗಲೇ ಮಧುರಾ ಬಾಬುವಿನ ಹೆಂಡತಿ ತೀರಿಕೊಂಡರು. ಕೇಶವಚಂದ್ರ ಸೇನರ ದೇಹತ್ಯಾಗವೂ ಆಯಿತು. ಮಾಸ್ಟರ್ ಮಹಾಶಯನ ಜತೆ ಹಲವು ವರ್ಷ ಒಡನಾಟದಲ್ಲಿದ್ದರು. 1884ರ ಫೆಬ್ರವರಿ 3ನೇ ತಾರೀಕು ಗಂಟಲಲ್ಲಿ ಶ್ರೀರಾಮಕೃಷ್ಣರಿಗೆ ಋಣ ಕಾಣಿಸಿಕೊಂಡಿತು. 3 ವರ್ಷ ಪಾನಿಹಾಟಿ ವೈಷ್ಣವ ಮೇಳದಲ್ಲಿ ಪಾಲ್ಗೊಂಡು ಹಿಂದಿರುಗುವ ವೇಳೆಗೆ ಗಂಟಲು ನೋವು ಹೆಚ್ಚಾಯಿತು. 1885ರ ಸೆಪ್ಟೆಂಬರ್ನಲ್ಲಿ ಕಲ್ಕತ್ತೆಗೆ ಬಂದು ವೈದ್ಯರಿಂದ ಚಿಕಿತ್ಸೆ ಪಡೆದು ಹಿಂದಿರುಗಿದರು. ಆದರೆ ಗುಣ ಮಾತ್ರ ಕಾಣಲಿಲ್ಲ. ವೈದ್ಯರ ಸೂಚನೆಯಂತೆ ಕಲ್ಕತ್ತೆಯ ಉತ್ತರ ಭಾಗದ ಬಾಗ್ ಬಜಾರಿನ ಗಂಗಾ ನದಿಯ ಸಮೀಪದಲ್ಲಿ ಬಾಡಿಗೆ ಮನೆಯೊಂದನ್ನು ಗೊತ್ತು ಮಾಡಿಕೊಂಡರು. ಕಲ್ಕತ್ತೆಯ ಪ್ರಸಿದ್ಧ ವೈದ್ಯರಾದ ಮಹೇಂದ್ರ ಲಾಲ ಸರ್ಕಾರದಿಂದ 3 ತಿಂಗಳ ಚಿಕಿತ್ಸೆಯೂ ನಡೆಯಿತು. ಆದರೆ ಗುಣ ಕಾಣಲಿಲ್ಲ. ನೀರು ಕುಡಿಯುವುದು ಕಷ್ಟವಾಯಿತು. ಮಾತನಾಡುವುದಕ್ಕೆ ಆಗುತ್ತಿರಲಿಲ್ಲ. ಆಗ ಶ್ರೀ ಶಾರದಾದೇವಿ ಅಲ್ಲಿಗೆ ಬಂದರು. ರಾಜೇಂದ್ರ ದತ್ತ, ನವೀನ್ ಪಾಲ್, JM ಕೋಟ್ಸ್ ಎಂಬುವರಿಂದ ವೈದ್ಯಕೀಯ ಚಿಕಿತ್ಸೆಯೂ ನಡೆಯಿತು. ಆದರೂ ಗುಣವಾಗುವಂತೆ ಕಾಣಲಿಲ್ಲ. ಆಗ ಪಂಡಿತ ಶಶಿಧರ ತರ್ಕ ಚೂಡಾಮಣಿ ಎಂಬ ಭಕ್ತರು ಶ್ರೀರಾಮಕೃಷ್ಣರ ಬಳಿ ಬಂದು, ಗುರುಗಳೇ, ಉಳಿದಿರುವುದೊಂದೇ ಉಪಾಯ. ನೀವು ನಿಮ್ಮ ರೋಗವನ್ನು ನೀವೇ ನಿವಾರಿಸಿಕೊಳ್ಳಬೇಕು. ನಿಮ್ಮ ಮನಸ್ಸನ್ನು ಗಂಟಲ ಋಣದ ಮೇಲೆ ಕೇಂದ್ರೀಕರಿಸಿ ಸಮಾಧಿಯಲ್ಲಿ ನಿಂತರೆ ಗುಣವಾದೀತೇನೋ ಎಂದು ಹೇಳಿದರು. ಆ ಮಾತಿಗೆ ಶ್ರೀರಾಮಕೃಷ್ಣರು ಪಿಸುಗುಟ್ಟುತ್ತಾ, ಏನು ಹೇಳುತ್ತೀ ಶಶಿಧರ? ಸಮಾಧಿಯಿಂದ ನನ್ನ ರೋಗವನ್ನು ನಿವಾರಿಸಿಕೊಳ್ಳುವುದೇ? ನನ್ನ ಮನಸ್ಸನ್ನು ಆಗಲೇ ದೇವರಿಗೊಪ್ಪಿಸಿದ್ದೇನೆ. ಅದನ್ನು ಹಿಂದಕ್ಕೆ ಪಡೆದು ಈ ದರಿದ್ರ ದೇಹದ ಮೇಲೆ ಇರಿಸಲೇ? ಸಮಾಧಿಯನ್ನು ನೀನು ಅಷ್ಟು ನಿಕೃಷ್ಟವಾಗಿ ಕಾಣುವಿಯಾ ಎಂದು ದಂಡಿಸಿದರಂತೆ. ತಿರೋಭಾವ. ಶ್ರೀರಾಮಕೃಷ್ಣರ ಶರೀರ ಬರಬರುತ್ತಾ ದುರ್ಬಲವಾಗತೊಡಗಿತು. ಆಹಾರವನ್ನು ನುಂಗುವುದಾಗಲಿ ಮಾತನಾಡುವುದಾಗಲಿ ಆಗುತ್ತಿರಲಿಲ್ಲ. ಅವರ ಗಂಟಲಿಗೆ ಆಹಾರ ಇಳಿಯುತ್ತಿರಲಿಲ್ಲ. ಹಸಿವಾದರೂ ಉಪವಾಸವೇ. ಗಂಟಲಿನ ಋಣ ಉಲ್ಬಣಗೊಂಡಿತು. ರಾತ್ರಿ ಹಗಲು ಮೈಯೆಲ್ಲ ಉರಿ. ಆಗ ಯಾರಾದರೂ ಬಂದು ಆರೋಗ್ಯ ವಿಚಾರಿಸಿದರೆ, ದೇಹವಿದೆ, ರೋಗವಿದೆ, ಒಂದನ್ನೊಂದು ನೋಡಿಕೊಳ್ಳಲಿ ಬಿಡಿ, ನನ್ನ ಮನಸ್ಸಿಗೇಕೆ ಅದರ ಗೊಡವೆ ಎಂದು ನಕ್ಕು ಬಿಡುತ್ತಿದ್ದರಂತೆ. 1886 ಆಗಸ್ಟ್ 15ರ ಸಂಜೆ ಶ್ರೀರಾಮಕೃಷ್ಣರು ವಾಡಿಕೆಯಂತೆ ಹರಿಹಿ ಓಂ ತತ್ಸತು ಎಂದು ಜಪ ಮಾಡತೊಡಗಿದರು. ರಾತ್ರಿ 11 ಗಂಟೆಯ ಸುಮಾರಿಗೆ ಸಮಾಧಿಗೆ ಜಾರಿದರು. ಸುತ್ತಲೂ ನೆರೆದಿದ್ದ ಶಿಷ್ಯರು ಜಪವನ್ನು ಮುಂದುವರೆಸಿದರು. ಸರಿರಾತ್ರಿ 1 ಗಂಟೆಗೆ ಸಮಾಧಿ ಸ್ಥಿತಿಯಿಂದ ಹೊರಬಂದರು. ಆಗ 1 ಗಂಟೆ 2 ನಿಮಿಷ ಅವರ ಉಸಿರಾಟ ನಿಂತಿತು. ಶಿಷ್ಯರು ಗಾಬರಿಗೊಂಡು ಕಾಶೀಪುರಕ್ಕೆ ಬಂದರು. ಹಲದಾರಿ ಬಂದು ಶ್ರೀರಾಮಕೃಷ್ಣರನ್ನು ನೋಡಿದಾಗ ಅಂಗಾತ ಮಲಗಿದ್ದರು. ಕಣ್ಣು ತೆರೆದಿತ್ತು. ದೃಷ್ಟಿ ನೆಲೆಗಟ್ಟಿತ್ತು. ಅವರಿಗೆ ಹೊರಗಣ ಅರಿವು ಇಲ್ಲವೆಂಬುದು ಸ್ಪಷ್ಟವಾಯಿತು. ನೇಪಾಳದ ರಾಜ್ಯವೈದ್ಯ ಠಾಕೂರರ ಭಕ್ತ ಡಾಕ್ಟರ್ ವಿಶ್ವನಾಥ ಉಪಾಧ್ಯಾಯರು ಬಂದರು. ಅವರು ಪರೀಕ್ಷೆ ಮಾಡಿ ನೆತ್ತಿಯಲ್ಲಿ ಸ್ವಲ್ಪ ಕಾವಿದೆ, ಬೆನ್ನಲ್ಲಿ ಮಿಡಿತವಿದೆ, ಪ್ರಾಣ ಹೋಗಿಲ್ಲ ಎಂದು ಅಭಿಪ್ರಾಯಪಟ್ಟರು. ಅಷ್ಟು ಹೊತ್ತಿಗೆ ಡಾಕ್ಟರ್ ಮಹೇಂದ್ರ ಸರ್ಕಾರ್ ಬಂದು ಪರೀಕ್ಷೆ ಮಾಡಿ ಅರ್ಧ ಗಂಟೆ ಮೊದಲೇ ತೀರಿಕೊಂಡರು ಎಂಬ ತೀರ್ಮಾನಕ್ಕೆ ಬಂದರು. ಮರುದಿನ ಆಗಸ್ಟ್ 16ರ ಸಂಜೆ ದೇಹವನ್ನು ಗಂಗಾಜಲದಿಂದ ತೊಳೆದು ಸಿಂಗರಿಸಿ 6 ಗಂಟೆ ಸಮಯಕ್ಕೆ ರಾಮಚಂದ್ರ ದತ್ತರದ್ದೇ ಖಂಗೋರ್ ಗಾಭಿ ಯೋಗೋದ್ಯಾನಕ್ಕೆ ತಂದು ಅಗ್ನಿ ಸಂಸ್ಕಾರ ಮೊದಲಾದ ಅಪರ ಕ್ರಿಯೆಗಳನ್ನು ನಡೆಸಲಾಯಿತು. ನಂತರ ಬೇಲೂರು ಮಠ ಮತ್ತು ದಕ್ಷಿಣೇಶ್ವರ ಶ್ರೀರಾಮಕೃಷ್ಣರ ಯೋಗಭೂಮಿಯಾಗಿ ಕ್ಷೇತ್ರವಾಗಿ ನೆಲೆ ನಿಂತುಕೊಂಡಿತು. ಶ್ರೀರಾಮಕೃಷ್ಣರು ಸದ್ದಿಲ್ಲದೆ ಪ್ರಶಾಂತ ಯೋಗ ಮುದ್ರೆಯಲ್ಲಿ ಹಲವಾರು ಭಕ್ತರನ್ನು, ಶಿಷ್ಯರನ್ನು ಪರಮಾರ್ಥದ ಸ್ವರೂಪವನ್ನು ಅವರವರ ಸ್ವಭಾವಕ್ಕೆ ತಕ್ಕಂತೆ ತೋರಿಸಿಕೊಟ್ಟರು. ಕೊನೆಯವರೆಗೂ ಅವರನ್ನು ನೋಡಿಕೊಂಡ ಹಲದಾರಿಗೆ ಅವನ ಎದೆಯನ್ನು ಮುಟ್ಟಿದಾಗ ಠಾಕೂರರು ನೀಡಿದ ಬೆಳಕಿನಲ್ಲಿ ತನ್ನ ಇಷ್ಟದೈವ ಬರಿಯ ಚಿತ್ರದಂತೆ ತೋರದೆ ಜೀವಂತ ಮೂರ್ತಿಯ ಅನುಭವವಾಗಿ ಕಂಗೊಳಿಸಿತು ಎಂದು ಹೇಳಿಕೊಂಡಿದ್ದಾನೆ. ಇದೇ ರೀತಿಯ ಅನುಭವ ಅವರ ಬಳಿ ಬಂದ ಹಲವರಿಗೆ ಆದದ್ದುಂಟು.
ರಾಖಾಲ ಎಂಬುವನು ಸಮಾಧಿ ಅನುಭವ ತನಗೂ ಬೇಕೆಂದಾಗ, ನೋಡು ರಾಖಾಲ, ನಿನ್ನ ಮೈಯಲ್ಲಿ ಕುರುವೊಂದು ಕಾಣಿಸಿಕೊಂಡಾಗ ವೈದ್ಯರ ಬಳಿ ಹೋಗುವೆ. ಅವರು ಸಣ್ಣ ಕುರುವನ್ನು ದೊಡ್ಡದು ಮಾಡಿ ಹಸಿಯಾದದ್ದನ್ನು ಮಾಗಿಸಿ ಹದಕ್ಕೆ ಬಂದ ಮೇಲೆ ಕತ್ತರಿಸಿ ಬಿಸಾಕುತ್ತಾರೆ. ಅದರಂತೆ ಸಮಾಧಿಯ ಬೈಕಿಯನ್ನು ಬೆಳೆಸಬೇಕು, ಮಾಗಿಸಬೇಕು. ಕುಂಡಲಿನಿ, ಆಸನ, ಧ್ಯಾನ, ಜಪ, ಯೋಗ ಇವೆಲ್ಲ ಸಾಧನೆಗಳು. ಬಯಕೆ ಪಕ್ವವಾದಾಗ ಗುರು ಬಂದು ನಿನ್ನ ನಾಲಿಗೆಯ ಮೇಲೆ ಮಂತ್ರಾಕ್ಷರ ಬರೆಯುತ್ತಾನೆ. ಅದು ಶಬ್ದ ಬ್ರಹ್ಮ ಎಂದು ತಿಳಿ ಹೇಳಿ ಕಳುಹಿಸಿದರಂತೆ. ವೈಕುಂಠನಾಥ ಸನ್ಯಾಲ್ ಎಂಬಾತ ತನ್ನ ತಾರುಣ್ಯದಲ್ಲೇ ಶ್ರೀರಾಮಕೃಷ್ಣರನ್ನು ಸಂದರ್ಶಿಸಿ ಬ್ರಹ್ಮಾನುಭವವನ್ನು ಪಡೆದುಕೊಂಡವರಲ್ಲಿ ಒಬ್ಬ. ಶ್ರೀರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮೀದೇವಿ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆಸಿಕೊಂಡು ಸಮಾಧಿ ಜ್ಞಾನವನ್ನು ಪಡೆದುಕೊಂಡಳು. ಕೇಶವಚಂದ್ರಸೇನರು ರಾಮಕೃಷ್ಣರಿಂದ ಭಗವದ್ ಅನುಭವವನ್ನು ಪಡೆದುಕೊಂಡರು. ಆಗ ಪ್ರಪಂಚಕ್ಕೂ ಪರಮಾರ್ಥಕ್ಕೂ ಇರುವ ಅನುಭವ ಅವರಿಗಾಯಿತು. ರಾಮಚಂದ್ರ ದತ್ತ ಎಂಬ ಆಧ್ಯಾತ್ಮ ರಸಿಕರು ಶ್ರೀರಾಮಕೃಷ್ಣರ ಬಳಿ ಬಂದು ಮೂಕವಿಸ್ಮಿತರಾದರು. ಶಶಿಭೂಷಣ ಚಕ್ರವರ್ತಿ, ಬ್ರಹ್ಮೋ ಸಮಾಜದ ಮುಖ್ಯಸ್ಥರು ಅವರು ರಾಮಕೃಷ್ಣರನ್ನು ದಕ್ಷಿಣೇಶ್ವರದ ಪರಮಹಂಸ ಎಂದು ಮೊದಲು ಕರೆದು ಗುರುತಿಸಿದರು. ಶ್ರೀರಾಮಕೃಷ್ಣ ಪರಮಹಂಸರು ಸಹಜ ಯೋಗಾನಂದದಲ್ಲಿದ್ದು ಜ್ಞಾನ ಕರ್ಮಗಳ ಸಮನ್ವಯವನ್ನು ತೋರಿಸಿಕೊಟ್ಟರು. ಸನಾತನ ಸಂಪ್ರದಾಯ ಮತ್ತು ಅವಧೂತ ಸ್ಥಿತಿಯ ಮರ್ಮವನ್ನು ತಿಳಿಗೊಳಿಸಿದರು. ಸಗುಣ ಮತ್ತು ನಿರ್ಗುಣ ಆರಾಧನೆಗಳ ರಹಸ್ಯವನ್ನು ಏಕನ್ವಯಗೊಳಿಸಿ ಆಚರಣೆಯ ಮೂಲಕ ಸಮನ್ವಯಗೊಳಿಸಿಕೊಟ್ಟರು. ಭಾರತದ ನಾನಾ ರಹಸ್ಯ ಪಂಥಗಳ ಉದ್ದೇಶ ಆತ್ಮೋದ್ಧಾರ, ಲೋಕೋದ್ಧಾರಗಳೆಂಬ ಸಕೀಲ ಸಂಬಂಧದಲ್ಲಿ ಇರುತ್ತದೆಂದು ನೆಲೆಗೊಳಿಸಿದರು. ಕ್ರೈಸ್ತ, ಮುಸ್ಲಿಂ, ಹಿಂದೂ, ಸಿಖ್, ಸೂಫಿ ಮುಂತಾದ ಮತಧರ್ಮಗಳ ತಳಹದಿಯಲ್ಲಿರುವ ತತ್ವ ಸಮನ್ವಯವೆಂದೇ ಎಂಬುದು ಸಾರಿದರು. ಭಗವಾನ್ ರಾಮಕೃಷ್ಣರ ಪರಮಹಂಸರು ಆಧುನಿಕ ಭಾರತದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನವೋದಯದ ಆಧ್ಯಾತ್ಮಿಕ ಭಾಷ್ಯವನ್ನು ಬರೆದ ಮಹಾಸಂತರು. ಲೌಕಿಕ ಮತ್ತು ಆಧ್ಯಾತ್ಮಿಕವನ್ನು ಬೇರೆ ಬೇರೆ ಮಾಡದೆ ಸಮನ್ವಯಗೊಳಿಸಿಕೊಂಡ ಮಹಾದ್ರಷ್ಟಾರರು. ಅವರ ಸಾಧನೆಯ ತಪೋಭೂಮಿಯಾದ ದಕ್ಷಿಣೇಶ್ವರ, ಬೇಲೂರು ಅಂದಿನಿಂದಲೂ ಜಗತ್ತಿನ ಸಾಧಕರನ್ನು ತನ್ನೆಡೆಗೆ ಸದಾ ಸೆಳೆದುಕೊಳ್ಳುತ್ತಿದೆ. ಮತ್ತೊಂದು ಮಹಾಸಂತರೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.